ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಏನಂತ ಅಂದರೆ ಸಂಡೇ ಹುಣ್ಣಿಮೆ ಇರೋದ್ರಿಂದ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಕೆಲವೊಂದು ನೆಗೆಟಿವ್ ಎನರ್ಜಿ ಕೂಡ ಇತ್ತು ಮನೇಲಿ. ಅವ್ರ ಹೆಲ್ತ್ ಇಶ್ಯೂ ಕೂಡ ಆಗಿತ್ತು, ನಂದು ಆಗ್ತಿತ್ತು. ಸೊ ಅದರಿಂದ ಒಂದು ನಂಬಿಕೆ ಅಲ್ವಾ, ಫಸ್ಟ್ ಇಷ್ಟೆಲ್ಲ ಸೀರಿಯಸ್ಸಾಗಿ ಇರಲೇ ಇಲ್ಲ. ಮದುವೆಗೂ ಮುಂಚೆ ಅಂತೂ ನಾನು ಪೂಜೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಎಲ್ಲ ಅಮ್ಮನೇ ನೋಡ್ಕೋತಿದ್ರು. ಕಾಲೇಜ್ ಮುಗಿದ ತಕ್ಷಣ ಎಲ್ಲ ಎಜುಕೇಷನ್ ಮುಗಿದ್ಮೇಲೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಬರೀ ಬೆಳಗ್ಗೆ ಎದ್ದು ರೆಡಿ ಆಗೋದು, ಕೆಲ್ಸಕ್ಕೆ ಹೋಗೋದು, ಅಲ್ಲಿಂದ ಮತ್ತೆ ಟಯರ್ಡಾಗಿ ಬರ್ತಿದ್ದೆ. ನಮ್ಮಮ್ಮ ಅಡುಗೆ ಮಾಡಿರ್ತಿದ್ರು, ಊಟ ಮಾಡ್ಕೊಂಡು ಮಲ್ಕೋತಿದ್ದೆ. ಹೀಗೇನೆ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದ್ದು. ಅದಾದ್ಮೇಲೆ ಸ್ವಲ್ಪ ಒಂದು 20 ಡೇಸ್ ಇರುವಂಗೆ ಗ್ಯಾಪ್ ಕೊಟ್ಟು ನಾನು ರಿಸೈನ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಇನ್ನೇನು ನಾನು ಪೂಜೆನೇ ಮಾಡೋದು ಅಲ್ಲೇ ಮನೇಲೇ ಮಾಡ್ತಿರ್ಲಿಲ್ಲ. ಸಂಡೇ ಇದ್ರೂ ಕೂಡ ನಾನು ಮಾಡ್ತಿರ್ಲಿಲ್ಲ. ಇನ್ನು ನಮ್ಮ ಅಮ್ಮನೇ ಎಲ್ಲ ನೋಡ್ಕೋತಿದ್ದು. ಅದಾದಮೇಲೆ ನಾನು ನೆಕ್ಸ್ಟು ಮದುವೆ ಆದಮೇಲೂ ತುಂಬ ಚೆನ್ನಾಗಿ ಮನೆ ಇಟ್ಕೋತೀನಿ. ಎಲ್ಲ ಕ್ಲೀನ್ ಮಾಡೋದು, ಗುಡಿಸೋದು, ಒರೆಸೋದು, ಪ್ರತಿಯೊಂದು ದೇವ್ರ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿರ್ತೀನಿ. ಬಟ್ ಪೂಜೆನ ತುಂಬ ಇಂಟ್ರೆಸ್ಟ್ ಕೊಟ್ಟೆ ಮಾಡ್ತಿದ್ದೆ. ನನಗೂ ದೇವರು ಅದೆಲ್ಲ ತುಂಬ ಇದೆ. ಬಟ್ ಅದೇನೋ ಅಷ್ಟೊಂದು ನಂಗೆ ಟೈಮ್ ಇರ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ನಮ್ಮ ಅತ್ತೆ ಮನೇಲೂ ಕೂಡ ಮಾಡ್ತಿದ್ದೆ. ಆದರೆ ಈವ್ನಿಂಗು ಸಂಜೆ ಆದಮೇಲೆ ಪೂಜೆ ಮಾಡಬೇಕು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಿರ್ಲಿಲ್ಲ. ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳುವೆ. ನಮ್ಮ ಅತ್ತೆ ನಾನು ಒಂದಿನಾದ್ರೂ ನೀನು ಮಾಡು ಅಂತ ಹೇಳ್ತಿರ್ಲಿಲ್ಲ. ಯಾವುದೇ ಕೆಲಸನೂ ಕೂಡ ಅಷ್ಟೇ, ಅಡುಗೆನೂ ಅಷ್ಟೇ, ಕೂತಿದ್ರೆ ನೀನು ಅಡುಗೆ ಮಾಡ್ತೀಯ ಅಂತ ಕೇಳ್ತಿರ್ಲಿಲ್ಲ. ಅವರೇ ಹೋಗಿ ಮಾಡ್ತಿದ್ರು. ಪೂಜೆನೂ ಕೂಡ ಹಂಗೇನೆ ಅವರೇ ಇದು ಮಾಡ್ಕೋತಿದ್ರು. ನಮ್ಮದು ನಾವು ಯಾವಾಗ ಇಲ್ಲಿ ಮನೆ ಮಾಡ್ಕೊಂಡು ಬಂದ್ವಿ ಅವಾಗಂತೂ ತುಂಬ ಜವಾಬ್ದಾರಿ ಇತ್ತು. ಅಷ್ಟೊಂದು ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವುದೇ ಜವಾಬ್ದಾರಿ ಇರಲಿಲ್ಲ. ಇದನ್ನು ಉಳಿಸ್ಬೇಕು, ಇದನ್ನು ನೋಡ್ಕೋಬೇಕು, ಇದು ಹಾಳಾಗ್ತಿದೆ ಅನ್ನೋದು ಏನೂ ಇರಲಿಲ್ಲ. ಪೂಜೆ ಅನ್ನೋದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗಂತೂ ಆ ದೇವ್ರು ಮಾಡಿದ್ರೆ ಒಳ್ಳೇದಾಗ್ಬೋದು, ಇದು ಮಾಡಿದ್ರೆ ಒಳ್ಳೇದಾಗ್ಬೋದು, ಇದನ್ನು ವೇಸ್ಟ್ ಮಾಡಬಾರ್ದು, ಇದಿಷ್ಟು ತೊಗೊಂಡ್ರೆ ಒಳ್ಳೇದಾಗತ್ತೆ, ಇದಿಷ್ಟು ತೊಗೋಬೇಕು, ಇದಿಷ್ಟು ಖರ್ಚು ಮಾಡಬೇಕು ಅನ್ನೋದೆಲ್ಲ ಹೋಗ್ತಾ ಜೀವನದಲ್ಲಿ ಪಾಠ ಕಲಿಸುತ್ತೆ ಅನ್ನೋ ಥರ ತುಂಬಾ ಚೇಂಜಸ್ ಆಗಿದೆ ಲೈಫು. ಹಾಗೂ ಸ್ಟಾರ್ಟಿಂಗ್ ಬಂದಾಗ ನಿಜ ಸೀರಿಯಸ್ಸಾಗಿ ಹೇಳ್ತೀನಿ ಅಂದರೆ ಕೆಲಸ ಕೂಡ ಇವ್ರಿಗೆ ಅಷ್ಟೊಂದೇನು ಇರಲಿಲ್ಲ. ನಾವು ಇದು ಬುಗುತ್ಕಲ್ಲಿ ಬೇತಾಳಮ್ಮನ ದೇವಸ್ಥಾನ, ಹಾಲ್ನಳ್ಳಿಯಿಂದ ಮುಂದೆ ಇರೋದು. ಇಲ್ಲಿಗೆ ಅವ್ರ ಫ್ರೆಂಡ್ ಜೊತೆ ಇವ್ರು ಹೋಗಿದ್ರು. ಅವಾಗ ಸ್ವಲ್ಪ ಪರವಾಗಿಲ್ಲ, ಅವಾಗಿಂದ ಇವಾಗ ನಮ್ಮ ಲೈಫ್ ಎಷ್ಟೊಂದು ಚೇಂಜಸ್ ಆಗಿದೆ. ಅದು ನಂಬಿಕೆ ಅಷ್ಟೇ. ಅದಕ್ಕೆ ನಾವು ಮತ್ತೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅದು ಹೆಣ್ದೇವ್ರಾಗಿರೋದ್ರಿಂದ ಅಲ್ಲೇ ನಾನ್ ವೆಜ್ ಮಾಡ್ತಾರೆ ಮನೇಲಿ. ಆಮೇಲೆ ನಮ್ಮ ಮನೇಲಿ ಹುಣ್ಣಿಮೆ ಅಮಾಸೆ ಅಂತೇನಿಲ್ಲ, ನಾನ್ ವೆಜ್ ಮಾಡ್ತಾರೆ. ನಮ್ಮದು ಸ್ಯಾಟರ್ಡೆ, ಥರ್ಸ್ಡೇ, ಅದು ಬಿಟ್ಟರೆ ಮಂಡೇ ಮಾತ್ರ ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ಅದು ಬಿಟ್ಟರೆ ನಾವು ಯಾವಾಗೂ ಮಾಡ್ತಾರೆ ನಮ್ಮ ಮನೇಲಿ. ಅದಕ್ಕೋಸ್ಕರನೇ ನಾವು ಆ ದೇವರಲ್ಲೂ ನಾನ್ ವೆಜ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಬೇಗ ಬಂದ್ವಿ. ನಾವು ಬೇಗ ಹೋಗಿರೋದ್ರಿಂದ ಬೇಗ ಪೂಜೆ ಮಾಡಿಸ್ಕೊಂಡು ನೀಟಾಗಿ ದೇವ್ರು ನೋಡೋಕ್ಕಾಗುತ್ತೆ. ತುಂಬ ಜನ ಇದ್ದಾಗ ದೇವರು ನೋಡೋಕ್ಕಾಗಲ್ಲ, ಪೂಜೆನೂ ಸರಿಯಾಗಿ ಮಾಡಿಸ್ಕೊಳಕ್ಕಾಗಲ್ಲ. ಅದರಿಂದ ನಾವು ಹೋಗಿದ್ದು ಬೇಗನೆ ಬಂದ್ವಿ. ಮನೆಗೇ ಒಂದು 8:30 ಅಷ್ಟರಲ್ಲಿ ಬಂದ್ವಿ. ನಾನು ಮನೆಯಲ್ಲೇ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಹಾಕ್ಕೊಂಡಿದ್ದೆ, ಜೊತೆಗೆ ಬೆಂಡೆಕಾಯಿ ಪಲ್ಯ ಇತ್ತು. ಅದಾದಮೇಲೆ ಬೇಗ ಬಂದು ಮತ್ತೆ ಇವ್ರು ನಾನ್ ವೆಜ್ ತೊಗೊಂಡು ಬರೋಗಿ ಅಂತ ಅಂದರೆ ಇವರು ಆಮೇಲೆ ಹೋಗ್ತೀನಿ ಅಂತ ಯಾವುದೋ ಫಿಲಮ್ ನೋಡ್ಕೊಂಡು ಕೂತ್ಕೊಂಡು ಹೋಗಲೇ ಇಲ್ಲ. ಇಲ್ಲೇ ಪಕ್ಕ ಎಗ್ಗು ಕೂಡ ಖಾಲಿಯಾಗಿತ್ತು. ಎಗ್ ರೈಸ್ ಮಾಡು ಅಂತ ಅಂದ್ಬಿಟ್ಟು ಅದನ್ನು ತಂದುಕೊಟ್ರು. ನಾನು ಅವ್ರ ಜೊತೆ ಏನೋ ಮಾತಾಡ್ಕೊಂಡು ಸೀರಿಯಸ್ಸಾಗಿ ಗೈಸ್, ಮನೇಲಿದ್ದರೂ ಕೂಡ ಒಂದು ಸಣ್ಣ ಪುಟ್ಟದ ಹೆಲ್ಪು ಕೂಡ ಮಾಡಲ್ಲ. ಕರ್ಕೊಂಡೋಗು, ತಿನ್ನಿಸು, ಉಣಿಸು ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಬಟ್ ಮನೇಲಿದ್ದಾಗಂತೂ ನೀರು ಕೂಡ ಎತ್ಕೊಂಡು ಕುಡಿಯಲ್ಲ, ಅಷ್ಟು ಇವರಿದು. ನಾನು ವೀಡಿಯೋ ಮಾಡಿ ಅಂತ ಅಂದರೆ ಸುಮ್ಮನೆ ಏನೋ ಫೋನ್ ನೋಡಿಕೊಂಡು ಸುಮ್ಮನೆ ಹಿಡ್ಕೊಂಡಿದ್ರು ಅಷ್ಟೇ. ಅದು ನಾನು ಬೈದಿದ್ದಕ್ಕೆ ಹಿಡ್ಕೊಂಡಿದ್ರು. ನಾನು ಈ ಥರ ಎಗ್ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಸಪ್ರೇಟಾಗಿ ಎಣ್ಣೆ ಹಾಕ್ಕೊಂಡು ಮೊಟ್ಟೆ, ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ದಪ್ಪಗಿರೋ ಥರನೇ ಮೊಟ್ಟೆ ಹುರಿದಿಟ್ಕೊಂಡು, ಆಮೇಲೆ ನಾನು ಎಣ್ಣೆ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ, ಮತ್ತು ಸಾಸ್ಗಳೆಲ್ಲ ಬರುತ್ತಲ್ಲ ಅದನ್ನು ಹಾಕಿ ಮೆಣಸಿನ ಪುಡಿ, ಸಾಂಬಾರು ಸೊಪ್ಪು ಹಾಕ್ಕೊಂಡು ಮಾಮೂಲಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆಗ ಮೊಟ್ಟೆ ಥರನೂ ಸಿಕ್ಕಿದ್ರೆ ನಮಗೂ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇವ್ರಿಗೆ ಫುಲ್ ಎಲ್ಲ ಹಾಕಿ ಮಾಡಿಬಿಟ್ರೆ ಅಲ್ಲಿ ಮೊಟ್ಟೆ ಥರನೇ ಇರೋಲ್ಲ ಅಂದ್ಬಿಟ್ಟು ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಅಷ್ಟೇ.
ಈ ಥರ ನಂದು ಇಲ್ಲಿಗೆ ಬಂದಮೇಲೆ ಆ ಹೊರ್ಗಡೆ ಹೋಗಿ ತರಕಾರಿ ತಗೊಬರೋಕ್ಕೂ ಕೂಡ ಗೊತ್ತೇ ಇರಲಿಲ್ಲ. ಇವಾಗೂ ಸ್ವಲ್ಪ ಬರಲ್ಲ, ಆದರೂ ನಾವು ಹೋಯ್ತಾ ಹೋಯ್ತಾ ಕಲ್ತ್ಕೊಳ್ಳೋದಲ್ವಾ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಏನೋ ತಗೊಬನ್ನಿ ಅಂತಂದರೆ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಬರ್ತಾರೆ. ಅದ್ರಲ್ಲಿ ಕೆಟ್ಟೋಗಿರತ್ತಾ, ಚೆನ್ನಾಗಿರೋದು ಯಾವುದು, ಚೆನ್ನಾಗಿಲ್ದೇ ಇರೋದು ಯಾವುದು ಅದೂ ನೋಡ್ತಾರಲ್ಲ ಅವರು. ಅದನ್ನೇ ಬೈತಾ ಇದೆ, ಹಸಿರು ಮೆಣಸಿನ್ಕಾಯಿ ತೊಗೊಂಡು ಬಂದವ್ರೆ, ಎಷ್ಟೊಂದು ಹೊರ್ಟೋಗ್ಬಿಟ್ಟೈತೆ, ಅದನ್ನೇ ಇಸ್ಕೊಂಡು ಬಂದವ್ರೆ ಹಂಗಂತ ಅಂದರೆ ಅವರು ಅದಕ್ಕೆ ಬೈತಾರೆ. ಏನು ಅಲ್ಲಿ 10 ರೂಪಾಯಿಗೆಲ್ಲ ಎಣಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ಈ ಥರ ಮಾಡ್ತಾರೆ. ಏನು ಮಾಡೋಕ್ಕಾಗತ್ತೆ, ಅವ್ರ ಮನೇಲಿ ಅವ್ರ ಅಪ್ಪನೂ ಕೂಡ ಎಲ್ಲ ನಮ್ಮ ಮಾವನೇ ಪ್ರತಿಯೊಂದು ಜವಾಬ್ದಾರಿ ತೊಗೊಂಡು ಬರ್ತಿದ್ದಿದ್ದು. ಅದರಿಂದ ಅವ್ರು ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಇವಾಗ ಫ್ಯಾಮಿಲಿ ತಂದೆ ಅಂತ ಬಂದಮೇಲೆ ಕೆಲವೊಂದಷ್ಟು ತಿಳ್ಕೊಬೇಕಲ್ವ. ಅದರಿಂದ ಇಬ್ಬರು ಜೊತೆಗೆ ಹೋಗ್ತೀವಿ, ಏನೇ ಥರದಿದ್ರೂ ಅವ್ರಿಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತಲ್ವ. ಹಂಗೆ ಇಷ್ಟು ಕಲ್ತ್ಕೊಂಡಿದ್ದೀವಿ. ಸಂಜೆ ಆದಮೇಲೆ ಹಾಗೇ ಸ್ವಲ್ಪ ಎಲ್ಲ ಹೊರ್ಗಡೆ ಹೋಗಿದ್ವಿ, ಕೆಲಸ ಇತ್ತು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ 7 ಆಯಿತು. ಅಲ್ಲೇ ಬರ್ತಾ ಚಿಕನ್ ತೊಗೊಂಡು ಬಂದಿದ್ವಿ. ಚಿಕನ್ ಕೂಡ ನನಗೂ ಜಾಸ್ತಿ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಫುಲ್ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಅಂತ. ನಾನು ಅದನ್ನು ಸಿಂಪಲಾಗಿ ಯಾವುದೇ ಥರ ರುಬ್ಬದೆ, ಏನೂ ರುಬ್ಬಿಲ್ಲ, ಹಾಗೆ ಸಿಂಪಲಾಗಿ ಮಾಡಿಕೊಂಡೆ. ಇಷ್ಟೇ ಇವತ್ತಿನ ಫುಲ್ ಡೇ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.